ಯಕ್ಷ ಪ್ರಶ್ನೆ ವಿಚಾರ ವ್ಯಾಸ ಮಹಾಭಾರತದ ವನಪರ್ವ ಭಾಗದಲ್ಲಿ ಬರುತ್ತೆ. ಶಕುನಿಯ ತಂತ್ರದಿಂದ ಸೋತಂತ ಪಾಂಡವರು ತಮ್ಮ ವನವಾಸದ ಅವಧಿಯನ್ನು ಕಾಮ್ಯಕ ವನದಲ್ಲಿ ಕಳೀತಾರೆ. ಅದೇ ಸ್ಥಳದಲ್ಲಿ ಸೈಂಧವನಿಂದ ದ್ರೌಪದಿಯ ಅಪಹರಣ ಪ್ರಯತ್ನ ನಡೆಯುತ್ತೆ. ನಂತರ ಅದೇ ಸ್ಥಳದಲ್ಲಿ ಉಳ್ಕೊಳ್ಳೋದಕ್ಕೆ ಇಚ್ಛೆ ಪಡೆದಂತ ಪಾಂಡವರು ದ್ವೈತವನಕ್ಕೆ ಬಂದು ಸ್ವಲ್ಪ ದಿವಸಗಳ ಕಾಲವನ್ನು ಕಳೀತಾರೆ. ಪಾಂಡವರು ವಾಸ ಮಾಡುವಂತಹ ಆಶ್ರಮದ ಸಮೀಪದಲ್ಲೇ ಒಬ್ಬ ಬ್ರಾಹ್ಮಣ ಆಶ್ರಮವನ್ನು ಕಟ್ಟಿಕೊಂಡು ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ಬ್ರಾಹ್ಮಣನ ಆಶ್ರಮಕ್ಕೆ ಬಂದಂತ ಜಿಂಕೆ ಅಲ್ಲೇ ಇದ್ದಂಥ ಮರಕ್ಕೆ ತನ್ನ ಮೈಯನ್ನು ಉಜ್ಜುತ್ತಾ ಬೆಂಕಿಯನ್ನು ಉತ್ಪತ್ತಿ ಮಾಡುವಂತಹ ಸಾಧನವಾದಂತಹ ಅರಣಿಯನ್ನು ತನ್ನ ಕೊಂಬಿಗೆ ಸಿಕ್ಕಿಸಿಕೊಂಡು ಅಲ್ಲಿಂದ ಓಡುತ್ತೆ. ಅರಣಿ ಇಲ್ಲದೆ ಅಗ್ನಿ ಕಾರ್ಯ ಆಗೋದಿಲ್ಲ ಅಂತ ತಿಳಿದಂತ ಬ್ರಾಹ್ಮಣ ಆತಂಕದಿಂದ ಬಂದು ಪಾಂಡವರ ಬಳಿ ಸಹಾಯ ಕೇಳ್ತಾರೆ. ಅಯ್ಯ ಯುಧಿಷ್ಠಿರ, ನನ್ನ ಅರಣಿಯನ್ನು ಜಿಂಕೆಯೊಂದು ಬಂದು ತನ್ನ ಕೊಂಬಿಗೆ ಸಿಲುಕಿ ಅದರ ಜೊತೆಗೆ ಕಾಡಿನೊಳಗೆ ಓಡೋಗಿದೆ. ದಯವಿಟ್ಟು ನನ್ನ ಅರಣಿಯನ್ನು ಮತ್ತೆ ಒದಗಿಸಿ ಕೊಡಿ ಅಂತ ಕೇಳಿ ಬಗೆಬಗೆಯಾಗಿ ಪ್ರಾರ್ಥನೆ ಮಾಡ್ತಾನೆ. ಬ್ರಾಹ್ಮಣನ ಈ ಅವಸ್ಥೆ ಕಂಡಂತ ಪಾಂಡವರಿಗೆ ಮರುಕು ಉಂಟಾಗುತ್ತೆ. ಹಾಗೆ ಅರಣಿಯನ್ನು ಮತ್ತೆ ಮರಳಿ ಒದಗಿಸುವುದಾಗಿ ಭರವಸೆಯನ್ನು ನೀಡಿ ಪಾಂಡವರೆಲ್ಲರೂ ಕೂಡ ಕಾಡಿನೊಳಗಡೆ ಹೋಗ್ತಾರೆ. ತಕ್ಷಣವೇ ಆ ಜಿಂಕೆ ಅವರ ಕಣ್ಣಿಗೆ ಬಿದ್ದರೂ ಅದು ಸ್ವಲ್ಪ ಹೊತ್ತಿಗೆ ಕಣ್ಮರೆಯಾಗುತ್ತಿತ್ತು. ಹೀಗೆ ಅದರಿಂದ ಓಡುತ್ತಾ ಓಡುತ್ತಾ ಅವರು ಬಹಳ ದಣಿದು ಹಸಿವು ಬಾಯಾರಿಕೆಗಳಿಂದ ಬಳಲಿ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಾರೆ. ಎಲ್ಲರಿಗೂ ಈಗ ಬ್ರಾಹ್ಮಣನ ಕಾರ್ಯವನ್ನು ನಾವು ಮಾಡಿಕೊಡಲಿಲ್ಲ ಅನ್ನೋ ಚಿಂತೆ. ನಕುಲನಿಗೆ ಯುಧಿಷ್ಠಿರ ಮರವನ್ನು ಹತ್ತಿ ನೀರಿನ ಆಸರೆ ಸಿಗುವುದೇ ನೋಡು ಅಂತ ಹೇಳ್ತಾನೆ. ಮರವನ್ನು ಹತ್ತಿದಂತ ನಕುಲ ಪಕ್ಷಿಗಳ ಸಮೂಹವನ್ನು ಕಂಡು ಬತ್ತಳಿಕೆಯಲ್ಲಿ ನೀರು ತೊರೆದೇನೆ ಎಂದು ಹೊರಟ. ನಂತರ ಅಲ್ಲಿದ್ದ ಶುದ್ಧವಾದ ಸರೋವರದ ಬಳಿ ಬಂದಂತ ನಕುಲ ಅತಿಯಾಗಿ ಬಾಯಾರಿರ್ತಾನೆ. ಮೊದಲು ನೀರು ಕುಡಿಯಬೇಕೆಂಬ ಆತುರದಿಂದ ನೀರಿನ ಬಳಿ ಬರ್ತಾನೆ. ತಕ್ಷಣವೇ ಒಂದು ಆಕಾಶವಾಣಿ ಹೇಳುತ್ತೆ, ಮಾದ್ರಿಪುತ್ರ, ಈ ಸರೋವರ ನನ್ನದು. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಂತರ ನೀನು ನೀರು ಕುಡಿಯಬಹುದು, ಹಾಗೂ ನಿನ್ನ ಸಹೋದರರಿಗೂ ನೀರನ್ನು ತೆಗೆದುಕೊಂಡು ಹೋಗಬಹುದು. ಅತಿಯಾಗಿ ಬಾಯಾರಿದ್ದ ನಕುಲ ಅಶರೀರವಾಣಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೀರು ಕುಡಿದು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ತೊರೆದು ಕೆಳಗಡೆ ಉರುಳ್ತಾನೆ. ಬಹಳ ಹೊತ್ತಾದರೂ ನಕುಲ ಬಾರದಿರುವುದನ್ನು ಕಂಡಂತಹ ಯುಧಿಷ್ಠಿರ ಸಹದೇವನನ್ನು ಕಳಿಸುತ್ತಾನೆ. ಅವನು ನೀರಿರುವ ಕಡೆಗೆ ಬಂದು ನಕುಲನ ಸ್ಥಿತಿ ಕಂಡು ದುಃಖಿತನಾಗಿ ನಂತರ ನೀರು ಕುಡಿಯುವುದಕ್ಕೆ ಮುಂದಾದಾಗ ಆತನೂ ಕೂಡ ಆಕಾಶವಾಣಿಯನ್ನು ಕಡೆಗಣಿಸಿ ನೀರು ಕುಡಿದು ನೆಲಕ್ಕೆ ಉರುಳ್ತಾನೆ. ಇಬ್ಬರು ಸೋದರರು ಬಾರದಿರುವುದರಿಂದ ಯುಧಿಷ್ಠಿರ ಅರ್ಜುನನನ್ನು ಕರೆದು ಅವರನ್ನು ಕರೆದುಕೊಂಡು ನೀರನ್ನು ತರಲು ಹೇಳ್ತಾನೆ. ಅರ್ಜುನ ಆಯುಧವನ್ನು ತೆಗೆದುಕೊಂಡು ಸರೋವರದ ಬಳಿ ಬರ್ತಾನೆ. ನಕುಲ ಸಹದೇವನನ್ನು ನೋಡಿ ದುಃಖಿತನಾಗ್ತಾನೆ. ಆಗ ಅದೇ ಅಶರೀರವಾಣಿ ಕೇಳುತ್ತೆ. ಕೋಪಗೊಂಡಂತಹ ಅರ್ಜುನ, ಹೀಗೆ ಕಣ್ಣಿಗೆ ಕಾಣದೆ ಆಟವಾಡಬೇಡ, ಧೈರ್ಯವಿದ್ದರೆ ನನ್ನ ಎದುರಿಗೆ ಬಂದು ನನ್ನ ಬಾಣಗಳಿಗೆ ಉತ್ತರ ಕೊಡು ಅಂತ ಅಬ್ಬರಿಸಿ ಶಬ್ದ ಬಂದ ಕಡೆ ತನ್ನ ಬಾಣಗಳನ್ನು ಪ್ರಯೋಗಿಸ್ತಾನೆ. ಆಗ ಅಶರೀರವಾಣಿ, ನೀನು ಬಾಣ ಬಿಡುವುದರಿಂದ ಪ್ರಯೋಜನವಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀರು ಕುಡಿ ಎಂದಾಗ ಅರ್ಜುನ ಅದನ್ನು ಕಡೆಗಣಿಸಿ ನೀರು ಕುಡಿದು ಪ್ರಾಣ ತೊರೆದು ಕೆಳಗಡೆ ಬೀಳ್ತಾನೆ. ಮೂರೂ ಸೋದರರು ಬಾರದಿರುವುದು ಯುಧಿಷ್ಠಿರನಿಗೆ ಚಿಂತೆ ಉಂಟು ಮಾಡುತ್ತೆ. ಇದನ್ನು ಗಮನಿಸಿದ ಭೀಮ ವೇಗವಾಗಿ ಸರೋವರದ ಬಳಿ ಬರ್ತಾನೆ. ಮೂವರು ಸೋದರರು ಪ್ರಾಣ ತೊರೆದು ಬಿದ್ದಿರುವುದನ್ನು ಗಮನಿಸಿದ ಭೀಮ ಇದಕ್ಕೆ ಕಾರಣವಾದವರನ್ನು ಕೊಲ್ಲಬೇಕೆಂದು ಯುದ್ಧಕ್ಕೆ ಸಿದ್ಧನಾಗಿ ನೀರನ್ನು ಕುಡಿಯಲು ಮುಂದಾಗ್ತಾನೆ. ಆತನು ಆಕಾಶವಾಣಿಯನ್ನು ಕಡೆಗಣಿಸಿ ನೆಲಕ್ಕುರುಳುತ್ತಾನೆ. ನಾಲ್ವರು ಸೋದರರಿಗೆ ಏನೋ ಅಪಾಯವಾಗಿದೆ ಅಂತ ಕಳವಳದಿಂದ ಯುಧಿಷ್ಠಿರ ಸರೋವರದ ಬಳಿ ಬರ್ತಾನೆ. ಬಂದವನಿಗೆ ಭೀಮಾರ್ಜುನ ನಕುಲ ಸಹದೇವನ ಸ್ಥಿತಿ ಕಂಡು ಆಘಾತವಾಗುತ್ತೆ. ಬಹಳ ರೋದನೆಯಿಂದ ಭೀಮನನ್ನು ಕಂಡು ಭೀಮ, ಮುಂದಿನ ಯುದ್ಧದಲ್ಲಿ ದುರ್ಯೋಧನನ ತೊಡೆ ಮುರಿಯುತ್ತೇನೆಂದು ಪ್ರತಿಜ್ಞೆ ಮಾಡಿದೆ. ಅರ್ಜುನ ಇಂದ್ರನಿಗೆ ಸಮನಾದ ನೀನು ಹೇಗೆ ಮರಣ ಹೊಂದಿದೆ? ನಕುಲ ಸಹದೇವರ ಗುಣಗಳ ಬಗ್ಗೆ ನೆನೆದು ಬಹಳವಾಗಿ ಕಣ್ಣೀರಿಡ್ತಾನೆ. ನಂತರ ಸೋದರರ ದೇಹಗಳನ್ನು ನೋಡಿದಾಗ ಅವರ ಮೇಲೆ ಯಾವ ಗಾಯದ ಗುರುತುಗಳು, ಅನ್ಯರ ಹೆಜ್ಜೆ ಗುರುತುಗಳು ಇಲ್ಲದಿರುವುದನ್ನು ಗಮನಿಸ್ತಾನೆ. ಮಹಾವೀರರಾದ ಇವರುಗಳನ್ನು ಹೀಗೆ ನಿಗೂಢವಾಗಿ ಯಾರು ಕೊಂದರೆಂಬ ಯೋಚನೆ ಬರುತ್ತೆ. ಹಾಗೆ ನೀರಿನ ಬಳಿ ಬಂದಾಗ ಅದೇ ಅಶರೀರವಾಣಿ ಕೇಳಿ ಬರುತ್ತೆ. ಅದು ತನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ಕೇಳುತ್ತೆ. ಯುಧಿಷ್ಠಿರ, ನೀನು ಯಾರು ಎಂದು ಪ್ರಶ್ನಿಸಿದಾಗ ನಾನು ಬಕಪಕ್ಷಿ, ನನ್ನ ಮಾತನ್ನು ತಿರಸ್ಕರಿಸಿದರೆ ನೀನು ಕೂಡ ಪ್ರಾಣವನ್ನು ತೊರಿತೀಯ ಎಂದು ಎಚ್ಚರಿಕೆ ನೀಡುತ್ತೆ. ಇದನ್ನು ಕೇಳಿದಂತ ಯುಧಿಷ್ಠಿರ, ಮಹಾವೀರರಾದ ನನ್ನ ತಮ್ಮಂದಿರನ್ನು ಮರಣ ಹೊಂದುವಂತೆ ಮಾಡಿದ ನೀನು ಖಂಡಿತ ಬಕಪಕ್ಷಿಯಲ್ಲ, ನೀನು ರುದ್ರರಲ್ಲಿ ಒಬ್ಬ ಅಥವಾ ಮಹಾಬಲವಂತರುಗಳಲ್ಲಿ ಒಬ್ಬ. ನನಗೆ ಭಯವಾಗಿದೆ, ದಯಮಾಡಿ ನೀನ್ಯಾರು ಎಂದು ಹೇಳಿ ಎಂದಾಗ ಅಶರೀರವಾಣಿ,
ಯುಧಿಷ್ಠಿರ, ನಾನು ಬಕಪಕ್ಷಿಯಲ್ಲ, ನಾನೊಬ್ಬ ಯಕ್ಷ. ನಿನ್ನ 4 ಸೋದರರ ಸಾವಿಗೆ ನಾನೇ ಕಾರಣ ಎನ್ನುತ್ತಿದ್ದಂತೆ ಯುಧಿಷ್ಠಿರನ ಎದುರಿಗೆ ಎತ್ತರವಾದ ಸೂರ್ಯನಂತೆ ತೇಜಸ್ವಿಯಾದ ಯಕ್ಷನ ಆಕಾರ ಪ್ರತ್ಯಕ್ಷವಾಗುತ್ತೆ. ಯಕ್ಷ ಗಟ್ಟಿ ಧ್ವನಿಯಲ್ಲಿ ಹೇಳಿದ, ಯುಧಿಷ್ಠಿರ, ನನ್ನ ಸರೋವರದಲ್ಲಿ ನನ್ನ ಅನುಮತಿ ಇಲ್ಲದೆ ನೀರು ಕುಡಿಯಬಾರದೆಂಬ ನನ್ನ ಆದೇಶವನ್ನು ಧಿಕ್ಕರಿಸಿ ನಿನ್ನ ಸೋದರರು ಹತರಾಗಿದ್ದಾರೆ. ನಿನಗೂ ಅದನ್ನೇ ಹೇಳುತ್ತೇನೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳದೆ ನೀನು ನೀರು ಕುಡಿಯಬಾರದು. ಅದಕ್ಕೆ ಸರಿ ಎಂದ ಯುಧಿಷ್ಠಿರ, ನಿನಗೆ ಸೇರಿದ ಸರೋವರದಲ್ಲಿ ನಿನ್ನ ಅಪ್ಪಣೆ ಇಲ್ಲದೆ ನಾನು ನೀರು ಕುಡಿಯುವುದಿಲ್ಲ. ನಿನ್ನ ಪ್ರಶ್ನೆಗಳನ್ನು ಕೇಳು, ಶಕ್ಯವಿದ್ದಷ್ಟು ನಾನು ಉತ್ತರ ನೀಡುತ್ತೇನೆ. ಯಕ್ಷನು ಪ್ರಶ್ನೆಗಳನ್ನು ಕೇಳತೊಡಗಿದ. ಯುಧಿಷ್ಠಿರ ಉತ್ತರಗಳನ್ನು ನೀಡತೊಡಗಿದ. ಯಕ್ಷ ಪ್ರಶ್ನೆ 1. ಸೂರ್ಯ ಉದಯಿಸುವಂತೆ ಮಾಡುವುದು ಯಾವುದು? ಅವನ ಸುತ್ತ ಸಂಚರಿಸುವವರು ಯಾರು? ಅವನನ್ನು ಅಸ್ತಗೊಳಿಸುವುದು ಯಾವುದು? ಆತ ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ? ಯುಧಿಷ್ಠಿರನ ಉತ್ತರ: ಬ್ರಹ್ಮ ಸೂರ್ಯ ಉದಯಿಸುವಂತೆ ಮಾಡುತ್ತಾನೆ. ಅವನ ಸುತ್ತಲೂ ದೇವತೆಗಳು ಸಂಚರಿಸುತ್ತಾರೆ. ಧರ್ಮ ಅವನು ಅಸ್ತವಾಗುವಂತೆ ಮಾಡುತ್ತದೆ. ಅವನು ಸತ್ಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಯಕ್ಷ ಪ್ರಶ್ನೆ 2. ಮನುಷ್ಯ ಯಾವುದರಿಂದ ಶ್ರೋತ್ರಿಯನಾಗುತ್ತಾನೆ? ಯಾವುದರಿಂದ ಮಹತ್ವವನ್ನು ಪಡೆಯುತ್ತಾನೆ? ದೈವತ್ವ ಹೇಗೆ ಬರುತ್ತೆ? ಯಾವುದರಿಂದ ಬುದ್ಧಿವಂತನಾಗುತ್ತಾನೆ? ಯುಧಿಷ್ಠಿರನ ಉತ್ತರ: ವೇದಾಧ್ಯಯನದಿಂದ ಶ್ರೋತ್ರಿಯನಾಗುತ್ತಾನೆ. ತಪಸ್ಸಿನಿಂದ ಮಹತ್ವವನ್ನು ಪಡೆಯುತ್ತಾನೆ. ಧೈರ್ಯದಿಂದ ದೈವತ್ವವನ್ನು ಪಡೆಯುತ್ತಾನೆ. ವೃದ್ಧರ ಸೇವೆಯಿಂದ ಬುದ್ಧಿವಂತನಾಗುತ್ತಾನೆ. ಯಕ್ಷ ಪ್ರಶ್ನೆ 3. ಬ್ರಾಹ್ಮಣರಿಗೆ ದೈವತ್ವವನ್ನು ಕೊಡುವುದು ಯಾವುದು? ಸಜ್ಜನರಿಗೆ ಅನುರೂಪವಾದ ಧರ್ಮ ಯಾವುದು? ಯಾವ ಕಾರಣದಿಂದ ಅವರು ಮನುಷ್ಯತ್ವವನ್ನು ಪಡೆಯುತ್ತಾರೆ? ಅವರ ಯಾವ ಕಾರ್ಯ ಅಸತ್ಕಾರ್ಯವೆನಿಸಿಕೊಳ್ಳುತ್ತದೆ? ಯುಧಿಷ್ಠಿರನ ಉತ್ತರ: ವೇದಾಧ್ಯಯನದಿಂದ ದೈವತ್ವ ಪ್ರಾಪ್ತವಾಗುತ್ತದೆ. ಸಜ್ಜನರಿಗೆ ಅನುರೂಪವಾದ ಧರ್ಮ ತಪಸ್ಸು. ಮರಣ ಅವನ ಮನುಷ್ಯತ್ವಕ್ಕೆ ಕಾರಣ. ಪರನಿಂದನೆಯೇ ಅಸತ್ಕಾರ್ಯ. ಯಕ್ಷ ಪ್ರಶ್ನೆ 4. ಕ್ಷತ್ರಿಯರಿಗೆ ದೇವತ್ವ ಯಾವುದರಿಂದ ಬರುತ್ತದೆ? ಅವರಿಗೆ ಉಚಿತವಾದ ಧರ್ಮ ಯಾವುದು? ಅವರ ಮನುಷ್ಯತ್ವ ಯಾವುದು? ಯಾವ ಗುಣದಿಂದ ಅವರು ಅಸತ್ಪುರುಷರಾಗುತ್ತಾರೆ? ಯುಧಿಷ್ಠಿರನ ಉತ್ತರ: ಶಸ್ತ್ರವಿದ್ಯೆಯಿಂದ ಕ್ಷತ್ರಿಯರಿಗೆ ದೇವತ್ವ ಬರುತ್ತದೆ. ಯಜ್ಞ ಯಾಗಾದಿಗಳೇ ಕ್ಷತ್ರಿಯರಿಗೆ ಉಚಿತವಾದ ಧರ್ಮ. ಭಯವೇ ಅವರ ಪುರುಷತ್ವ. ಶರಣಾಗತರನ್ನು, ಕಷ್ಟಕ್ಕೆ ಸಿಕ್ಕಿದವರನ್ನು ತ್ಯಜಿಸುವುದರಿಂದ ಅಸತ್ಪುರುಷರಾಗುತ್ತಾರೆ. ಯಕ್ಷ ಪ್ರಶ್ನೆ 5. ಇಂದ್ರಿಯ ಭೋಗಗಳನ್ನು ಅನುಭವಿಸುತ್ತಾ ಬುದ್ಧಿವಂತನು, ಲೋಕಪೂಜ್ಯನು, ಸರ್ವಸಾಮಾನ್ಯನು ಆದ ಯಾವ ಪುರುಷ ಉಸಿರಾಡುತ್ತಿದ್ದರೂ ಜೀವಿಸಿರುವುದಿಲ್ಲ? ಯುಧಿಷ್ಠಿರನ ಉತ್ತರ: ದೇವತೆಗಳು, ಅತಿಥಿಗಳು, ಸೇವಕರು, ಪಿತೃಗಳು ಮತ್ತು ಆತ್ಮ. ಈ 5ವರಿಗೆ ತೃಪ್ತಿ ಉಂಟು ಮಾಡದಿರುವ ಪುರುಷ ಉಸಿರಾಡುತ್ತಿದ್ದರೂ ಜೀವಿಸಿರುವುದಿಲ್ಲ. ಯಕ್ಷ ಪ್ರಶ್ನೆ 6. ಭೂಮಿಗಿಂತ ಯಾವುದು ದೊಡ್ಡದು? ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು? ಗಾಳಿಗಿಂತ ವೇಗವಾದದ್ದು ಯಾವುದು? ಹುಲ್ಲಿಗಿಂತ ಅಧಿಕವಾಗಿ ಬೆಳೆಯುವ ವಸ್ತು ಯಾವುದು? ಯುಧಿಷ್ಠಿರನ ಉತ್ತರ: ಭೂಮಿಗಿಂತ ದೊಡ್ಡವಳು ತಾಯಿ. ಆಕಾಶಕ್ಕಿಂತ ಎತ್ತರವಾದುದು ತಂದೆ. ಮನಸ್ಸು ಗಾಳಿಗಿಂತ ವೇಗಶಾಲಿ. ಚಿಂತೆ ಹುಲ್ಲಿಗಿಂತ ಅಧಿಕ ವೇಗವಾಗಿ ಬೆಳೆಯುತ್ತದೆ. ಉಳಿದ ಯಕ್ಷ ಪ್ರಶ್ನೆಗಳು ಮುಂದಿನ ಭಾಗ 2ರಲ್ಲಿ ಮುಂದುವರಿಯುತ್ತದೆ. ಮುಂದಿನ ಮಹಾಭಾರತ ಸರಣಿಯಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ಜಯಂತ್ರ.